ಕೊತ್ತಲವಾಡಿ ಸಿನಿಮಾ ನಂತರ ಮತ್ತೆ ರಾಕಿಂಗ್ ಸ್ಟಾರ್ ಯಶ್ ತಾಯಿ ಸದ್ದು ಮಾಡ್ತಿದ್ದಾರೆ. ಆಸ್ತಿ ವಿಷಯಕ್ಕೆ ಶುರುವಾಗಿರುವಂತಹ ಕದನ ಬೆಳ್ಳಂಬೆಳಿಗ್ಗೆಯೇ ಜೆಸಿಬಿ ನುಗ್ಗಿಸುವಂತೆ ಮಾಡಿದೆ. ನಮ್ಮ ಜಾಗವನ್ನು ನಾವು ಪೊಸಿಷನ್ ನೋಡಿದ್ದೀವಿ. ಯಾವ ಕಾಲದಲ್ಲಿ ನನ್ನ ಜಾಗ ಅಂತ ನನ್ನ ಜಾಗಕ್ಕೆ ಬಂದ್ರೆ ಡಾಕ್ಯುಮೆಂಟ್ಸ್ ಅಂತ ತೋರಿಸ್ಬೇಕಲ್ವಾ? ನ್ಯಾಯಾಲಯದಿಂದ ಜಯ ಸಿಕ್ಕಿದೆ. ಅವ್ನು ಯಾವಾಗ್ಲೂ ಅವ್ನು ಇದೇ ಕೆಲಸ, ಇಲ್ಲಿ ದಂಧೆ ಮಾಡೋದು. ಯಶ್ ತಾಯಿ ಸುತ್ತ ಸುತ್ತಕೊಂಡಿದೆ ಮತ್ತೊಂದು ವಿವಾದ. ಅಕ್ರಮವಾಗಿ ಕಾಂಪೌಂಡ್ ಆರೋಪ, ಬೆಳ್ಳಂಬೆಳಗ್ಗೆ ನೆಲಸಮ. ನಟ ಯಶ್ ತಾಯಿ ಸುತ್ತ ಮತ್ತೊಂದು ವಿವಾದ ಸುತ್ತಕೊಂಡಿದೆ. ಕೊತ್ತಲವಾಡಿಯ ಸದ್ದು ತಣ್ಣಗಾಗಿರೋ ಹೊತ್ತಲ್ಲೇ ಕಾಂಪೌಂಡ್ ಕಾಳಗ ಜೋರಾಗಿದೆ. ಹಾಸನದಲ್ಲಿರೋ ಪುಷ್ಪ ಅವರ ಮನೆಯ ಪಕ್ಕದ ಜಾಗಕ್ಕೆ ಯಶ್ ತಾಯಿ ಕಾಂಪೌಂಡ್ ಹಾಕಿಸಿದ್ರು. ಈ ಜಾಗ ನಮ್ಮದು ಅಂತ ಕಾಂಪೌಂಡ್ ನಿರ್ಮಿಸಿಕೊಂಡಿದ್ರು. ಆದ್ರೆ ದೇವರಾಜ್ ಅನ್ನೋರು ಈ ಜಾಗ ನಮ್ಮದು ಅಂತ ಬೆಳ್ಳಂಬೆಳಗ್ಗೆಯೇ ಜೆಸಿಬಿ ನುಗ್ಗಿಸಿದ್ದಾರೆ. ಹಲವು ವರ್ಷದ ಹಿಂದೆ ಹಾಸನ ನಗರದ ವಿದ್ಯಾನಗರ ಬಡಾವಣೆಯಲ್ಲಿ ಯಶ್ ತಾಯಿ ಮನೆ ಖರೀದಿಸಿದ್ರು. ಈ ಮನೆಯ ಪಕ್ಕದಲ್ಲೇ 1500 ಅಡಿ ಸುತ್ತಳತೆಯ ಸೈಟ್ ಇದೆ. ಈ ಜಾಗ ನಮ್ಮದು ಅಂತ ಕಾಂಪೌಂಡ್ ಹಾಕಿಸಿದ್ದಾರೆ. ಆದ್ರೆ ಕೋರ್ಟ್ ಆದೇಶದ ಪ್ರತಿ ಹಿಡ್ಕೊಂಡು ಬಂದಿರೋ ದೇವರಾಜ್, ಈ ಜಾಗ ನಮಗೆ ಸೇರಿತ್ತು, ನಮ್ಮ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಕಾಂಪೌಂಡ್ ನಿರ್ಮಿಸಿದ್ದಾರೆ ಅಂತ ಜೆಸಿಬಿ ಮೂಲಕ ತೆರವು ಮಾಡಿಸಿದ್ದಾರೆ. ನಮ್ಮ ಎಲ್ಲ ದಾಖಲಾತಿಗಳನ್ನು ನಾನೆಲ್ಲ ತೋರಿಸಿ, ನಮ್ಗೆ ಹೆಂಗೆ ಬಂತು ಪ್ರಾಪರ್ಟಿ, ಯಾವ ಥರ ಏನು ಪ್ರತಿಯೊಂದು ನೋಡಿ ಅಂತ ಅಂದ್ಬಿಟ್ಟು ನಾನು ವಿಷಯನ ಅವರಿಗೆ ಮುಟ್ಟಿಸ್ತೆ. ಅವ್ರು ಯಾವುದೇ ದಾಖಲಾತಿಯನ್ನು ನನಗೆ ತೋರಿಸಲಿಲ್ಲ ಅವರು, ಮತ್ತು ಬರಲಿಲ್ಲ ಅವರು. ನಾವು ಎಷ್ಟು ದಿವಸ ಅಂತ ನೋಡೋದು, ನಮ್ಮ ಜಾಗವನ್ನು ನಾವು ಪೊಸಿಷನಿಗೆ ನಾವು ತೊಗೊಂಡಿದ್ದೀವಿ. ನ್ಯಾಯಾಲಯದಲ್ಲಿ ಕೊಟ್ಟಿರ್ತಕ್ಕಂಥ ಏನು ತೀರ್ಪಿನ ಆದೇಶ ಇದೆ, ಆ ಬೋರ್ಡನ್ನು ಕೂಡ ನಾನು ನಮಗೆ ನಮ್ಮ ಪ್ರಾಪರ್ಟಿ ನಮಗೆ ಇವತ್ತು ನ್ಯಾಯಾಲಯದಿಂದ ಜಯ ಸಿಕ್ಕಿದೆ. ನಮ್ಮ ಭಾರತ ಸಂವಿಧಾನದಲ್ಲಿ ನ್ಯಾಯಾಲಯಕ್ಕೆ ಒಂದು ಉತ್ತಮವಾದ ಬೆಲೆ ಇದೆ. ಅದಂಥ ನ್ಯಾಯಾಲಯವನ್ನು ನಾನು ತುಂಬ ಗೌರವಿಸ್ತೀನಿ. ನಮ್ಮ ಜಾಗನ ನಾವು ತೆರವುಗೊಳಿಸ್ಕೊಂಡು ಮಾಡ್ತೀವಿ. ದೂರುದಾರ ದೇವರಾಜ್ ಅಂಡ್ ಟೀಮ್ ಜೆಸಿಬಿ ತಂದು ಅಬ್ಬರಿಸುತ್ತಿದ್ದಂತೆ ಯಶ್ ತಾಯಿ ಪರ ವಕೀಲರು ಸ್ಪಷ್ಟನೆ ನೀಡಿದ್ದಾರೆ. ಪುಷ್ಪಾರ ಬಳಿ ಎಲ್ಲ ದಾಖಲೆಗಳಿವೆ. ದೂರುದಾರರು ಸುಳ್ಳು ದಾಖಲೆ ಸೃಷ್ಟಿಸಿ ಅಕ್ರಮವಾಗಿ ಕಾಂಪೌಂಡ್ ಒಡೆದು ಹಾಕಿದ್ದಾರೆ. ಅವರು ಕೇಸ್ ಹಾಕಿರೋ ಆಸ್ತಿಯೇ ಬೇರೆ, ಈಗ ತೆರವು ಮಾಡಿರೋ ಆಸ್ತಿಯೇ ಬೇರೆ. ದುರುದ್ದೇಶದಿಂದಲೇ ಈ ರೀತಿ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಆ ಸ್ಥಳವನ್ನು ಅವರು ಕಾನೂನು ರೀತಿಯಲ್ಲೇ ಕಾನೂನುಬದ್ಧವಾಗಿ ಅದನ್ನು ಅವರು ನೋಂದಾಯಿತ ಕ್ರಯಪತ್ರದ ಮೂಲಕ ಪರ್ಚೇಸ್ ಮಾಡಿ 2020ರಿಂದ ಅಲ್ಲಿ ಕಾಂಪೌಂಡ್ ಅನ್ನು ಹಾಕಿ ಅವರೇ ಶಾಂತಿಯುತ ಸ್ವಾಧೀನ ಮಾಡ್ಬೋದಲ್ಲಿ ಇದ್ದಾರೆ. ಹೀಗಿರುವಾಗ ಯಾವುದೇ ನಿರ್ದಿಷ್ಟವಾದ ನ್ಯಾಯಾಲಯದ ಆದೇಶ ಇಲ್ಲದೇ ಇದ್ರೂ ಕೂಡ ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಅವರು ಆ ಜೆಸಿಬಿಯನ್ನು ಬಳಸಿ ಇವತ್ತು ಏಕಾಏಕಿ ಯಾವುದನ್ನ ಪುಷ್ಪಾರವರಿಗಾಗಲಿ ಅಥವಾ ಯಾರ ಗಮನಕ್ಕೂ ತರದೇನೆ ಜೆಸಿಬಿಯನ್ನು ಬಳಸಿ ಎಲ್ಲವನ್ನ ಧ್ವಂಸಗೊಳಿಸಿ ಎಲ್ಲ ತೆರವುಗೊಳಿಸೋ ಪ್ರಯತ್ನ ಮಾಡಿದ್ದಾರೆ. ಈಗ ಆ ನಿಟ್ಟಿನಲ್ಲಿ ಕಾನೂನು ರೀತಿಯಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಮುಂದೆ ಖಂಡಿತವಾಗಿ ನಾವು ಕ್ರಮ ಕೈಗೊಳ್ಳಬೇಕು. ನಮ್ಮ ಪಕ್ಕದ ಮನೆಯ ಜಾಗ ನಮ್ಮದೇ, ಸಿಡಿದೆದ್ದ ಪುಷ್ಪ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಯಶ್ ತಾಯಿ ಪುಷ್ಪ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ನಮ್ಮ ಪಕ್ಕದ ಮನೆಯ ಜಾಗ ನಮ್ಮದೇ, ಈ ಕುರಿತ ಎಲ್ಲ ದಾಖಲೆಗಳು ನಮ್ಮ ಬಳಿ ಇದೆ. ನಾನು ಕೋರ್ಟ್ ಮೆಟ್ಟಿಲೇರ್ತೇನೆ, ಯಾವುದೇ ಕಾರಣಕ್ಕೂ ನನ್ನ ಜಾಗ ಬಿಡಲ್ಲ ಎಂದಿದ್ದಾರೆ. ನ್ಯಾಯಾಲಯದಲ್ಲಿ ಇದೆ ಇದು. ನಾನೇ ಕೋರ್ಟಿಂದ ಕ್ಲಿಯರೆನ್ಸ್ ತಗೊಬಿಡೋಣ, ನಮ್ ತಪ್ಪ ಅವ್ರ ತಪ್ಪ ಅಂತ ಹೋದ್ರೆ ಅಲ್ಲಿಗೆ ಇವ್ರು ಏನು ಕೊಡಕ್ಕೆ ಇವನ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ. ಮೊನ್ನೆ ನಮ್ ಲಾಯರ್ ಆಫೀಸಿಗೆ ಕರೆದು ಮಾತುಕತೆಗೆ ಹೋಗಿದ್ದಾನೆ. ಒಂದಷ್ಟು ಕೊಟ್ಬಿಡಿ, ನಮ್ಮ ಹತ್ರ ಅದಿದೆ ಇದಿದೆ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ ಲಾಯರ್ ಆಫೀಸಲ್ಲಿ. ಹುಡುಗರು ಕರೆದು ಈಚೆ ಕಡೆ ಎಲ್ಲ ಎದುರಿಸಿ ಆಮೇಲೆ ಒಳಗಡೆ ಹೋಗಿದ್ದಾನೆ. ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳಿವರೆ ಎದುರಿಸಿ ದುಡ್ಡು ಕೀಳೋ ಕೆಲಸ ಮಾಡೋದು. ಸದ್ಯ ದೂರುದಾರ ದೇವರಾಜು ಹೇಳ್ತಾ ಇರೋ ಮೂಲ ಮಾಲೀಕರ ಹೆಸರೇ ಬೇರೆ ಇದೆ. ಈ ಕಡೆ ಪುಷ್ಪಾಪರ ವಕೀಲರು ಹೇಳ್ತಿರೋ ಮೂಲ ಮಾಲೀಕರ ಹೆಸರು ಬೇರೆ ಇದೆ. ಹೀಗಾಗಿ ಇಬ್ಬರು ಕೂಡ ಒಂದಿಷ್ಟು ದಾಖಲೆ ಇಟ್ಕೊಂಡಿದ್ದಾರೆ. ಆದ್ರೆ ಈ ಇಬ್ಬರಲ್ಲಿ ಯಾರ ದಾಖಲೆಗಳು ಸರಿ ಅನ್ನೋದು ನ್ಯಾಯಾಲಯದಲ್ಲೇ ಗೊತ್ತಾಗಬೇಕು. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ.